ನಮಸ್ಕಾರ ರೈತ ಬಂದವ್ರೆ. ಈಗ ನಾವು ಏನೈತಿ ನಮ್ದು ಇದು ರೈತರದ್ದು ಏನೈತಿ ನಾವು ಈಗ ಏನು ಕನ್ಸಲ್ಟಿಂಗ್ ಮಾಡತ್ತೀವಿ ಆನ್ಲೈನ್ದಾಗ ಅದ್ರಾಗ ಏನೈತಿ ಯಾರು ಸಕ್ಸಸ್ಫುಲ್ ಆಗಿದ್ದು ಏನೈತಿ ಪಡ್ಗಳು ನಾವು ನೋಡ್ಕಿಸಿಂದ ನಿಮ್ ತನಕ ತೋರ್ಸಕ್ ನಾವು ಪ್ರಯತ್ನ ಮಾಡತ್ತೀವಿ. ಆಲ್ಮೋಸ್ಟ್ ಎಲ್ಲ 99% ಎಲ್ಲ ಸಕ್ಸಸ್ಫುಲ್ ಆಗಿದ್ದವು. ಅದ್ರಾಗೂ ಯಾವ ಚಲೋ ಪಡ್ಗಳು ಅದಾವು ಏನೈತಿ ಹೆಂಗೈತಿ ಅವ್ರದ್ದು ರೈತರ ಈಗೇನದಾವು ಕೆಲವೊಂದು ಚಲೋ ಇದ್ದು ಖರೆ ಅವ್ರ ತನಕ ನಮ್ಗೆ ಮುಟ್ಟಕ್ ಆಗ್ಲಿಲ್ಲ, ಹಾರ್ವೆಸ್ಟ್ ಆಗಿದಾವು. ಈಗೇನು ಹಾರ್ವೆಸ್ಟ್ ಆಗು ಏನದಾವು ಈ ತರ ಅವು ನಿಮ್ಗೆ ನಾವು ನಿಮ್ ತನಕ ತೋರ್ಸತ್ತೀವಿ. ಅದ್ರಾಗಿಂದ ಇದೊಂದು ದ್ರಾಕ್ಷಿ ತೋಟ ಅಂದ್ರೆ ನಾವೀಗ ಎಲ್ಲಿದ್ದೀವಿ ಅಂದ್ರೆ ಕಡ್ಲೆವಾಡ ತಾಲೂಕಾ ದೇವರಿಪ್ಪರ್ಗಿ, ವಿಜಾಪುರ ಜಿಲ್ಲೆದಾಗ. ಈಗ ನಾವು ಇಲ್ಲಿ ನಮ್ಮ ಜೊತೆ ಒಬ್ರು ರೈತರದಾರು. ಸಿದ್ದು ಅವ್ರೆ, ನಿಮ್ ಪರಿಚಯ ಹೇಳ್ರಿ ಮೊದ್ಲು ಏನೈತಿ. ನಮ್ಮ ಹೆಸರು ಸಿದ್ದು ಕಬಾಡಿಗೆ ಅಂತ ಹೇಳಿ, ನಮ್ಮೂರು ಕಡ್ಲೆವಾಡ, ದೇವರಪ್ಪರಿಗೆ ತಾಲೂಕ, ಬಿಜಾಪುರ ಜಿಲ್ಲಾ. ಓಕೆ, ವಿಜಾಪುರ ಜಿಲ್ಲಾ. ಅಂದ್ರ ಈಗ ನೀವು ನೀವು ಎಷ್ಟು ವರ್ಷ ಆತ ದ್ರಾಕ್ಷಿ ಬೆಳೆಸ್ತಾರಿ? ನಾವು 8 ವರ್ಷ ಐತ್ರಿ ಸರ್. 8 ವರ್ಷ. ಹಾಂ ಸರ್. ಈಗ 8 ವರ್ಷದಾಗ ಈಗ ಹಿಂದಿನ 7 ವರ್ಷ ಮತ್ತೆ ಈಗಿನ 1 ವರ್ಷ ಇದ್ರಾಗಿಂದ ನಿಮ್ ದ್ರಾಕ್ಷಿ ಬೆಳೆಸುವಾಗಿಂದ ಎಕ್ಸ್ಪೀರಿಯನ್ಸ್ ಆಗಿಂದ ನಿಮ್ಗೆ ಏನ್ ಫರಕ್ ಏನ್ ಅನಿಸ್ತು? ಇದ್ರಾಗ ಏನ್ ಡಿಫ್ರೆನ್ಸ್ ಅನಿಸ್ತು ಹಿಂದಿನ 7 ವರ್ಷನಾಗ ಈ ವರ್ಷನಾಗ? ಸರ್, ವರ್ಷ ಭಾಳ ಅಂದ್ರ ಮಾಲ್ ಎಷ್ಟು ಗಟ್ಟಿ ಕ್ವಾಲಿಟಿ ಆಗ್ತಿಲ್ರಿ. ಈ ಸಾರಿ ಮಾಲ್ ಒಂದ್ ಫಸ್ಟಿಗೆ ಏನೂ ಇದಿಲ್ರಿ, ಈಗ ಚಲೋ ಐತ್ರಿ, ಕ್ವಾಲಿಟಿ ಆಗೈತ್ರಿ. ಮನ್ಯಾಗ ಕಾಳ ಸೇನಿ ಬಂದೈತ್ರಿ. ಓಕೆ, ಚಲೋ ಐತ್ರಿ. ಅಂದ್ರ ಈ ಹಿಂಗ ಗಟ್ಟಿ ತುಂಬಿ ಬರ್ತಿಲ್ಲಾಗಿತ್ತು, ಪಲ್ಪ್ ಅಂದ್ರ ಕಾಳ ಸೆಟ್ಟಿಂಗ್ ಕರೆಕ್ಟ್ ಆತಿಲ್ರಿ ಸರ್ ವರ್ಷ. ಅಂದ್ರ ಒಟ್ಟು ಹೂ ಡ್ರಾಪ್ ಆಗಿ ಹೋಗ್ಬಿಡ್ತೈತ್ರಿ. ಅಂದ್ರೆ ಏನೈತಿ ಪ್ಲಾಟ್ ಇವ್ರ ಅಂದ್ರೆ ಏನೈತಿ ಇವೆಲ್ಲ ಅಕ್ಟೋಬರ್ ನಮ್ ಕಡೆ ಬಂದಿದ್ದು ಪ್ಲಾಟ್ ಅದಾವು, ಏಪ್ರಿಲ್ ಇಂದ ಇಲ್ಲ. ಈಗ ಏನೈತಿ ಅಕ್ಟೋಬರ್ದಾಗ ಇವ್ರು ಯಾವಾಗ ಪ್ಲಾಟ್ ರಿಜಿಸ್ಟರ್ ಮಾಡ್ತಿರೋ ಅವಾಗ ಇವ್ರ ಪ್ರಾಬ್ಲಮ್ ಒಂದ್ ಹೇಳಿರ ನನಗ, ಅಂದ್ರೆ ಕಾಳು ಜಡಸ್ತೈತಿ ಫ್ಲವರಿಂಗ್ದಾಗ. ಒಳಗಿನ ಗೊನಿ ಏನಿರ್ತಾವ, ಒಳಗಿನ ಸೈಡ್ ಗೊನಿ ಅವು ಉಳಿಯಂಗಿಲ್ಲ, ಇದೊಂದ್ ಪ್ರಾಬ್ಲಮ್ ಹೇಳಿರು. ಅದ್ರ ಬಗ್ಗೆ ನಿಮ್ಗೆ ಏನ್ ಅನಸ್ತೈತಿ ಈ ವರ್ಷ ಹೆಂಗೈತ್ರಿ? ಸರ್, ವರ್ಷ ಒಳಗಿಂದೆಲ್ಲ ಗೊನಿ ಹೊಟ್ಟೆನೆಲ್ಲ ಜಾಡಿಸಿ ಬಿಡ್ತಿದ್ರಿ ಕಾಡ್ರಿ. ಈ ಸಾರಿ ಒಟ್ಟು ಆಲ್ಮೋಸ್ಟ್ ಎಲ್ಲಾ ಸೆಟ್ ಆಗ್ಯಾವ್ರಿ. ಒಟ್ಟಂದ್ರ ಒಂದೇ ತರ ಗೊನಿ ಎಲ್ಲಾ ಚಲೋ ಆಗಿ ಬಂದಾವ್ರಿ. ಓಕೆ ಓಕೆ ಓಕೆ. ಅಂದ್ರೆ ಒಳಗಿನ ಸೈಡ್ ಗೊನಿ ಈ ವರ್ಷ ಏನೋ ಧಕ್ಕೆ ಆಗಿಲ್ಲ? ಏನಾಗಿಲ್ರಿ ಸರ್. ಓಕೆ. ಈಗ ಏನೈತಿ ಇದ್ರಾಗ ನೀವು ಇವ್ರದ್ದು ಈಗ ನಿಮ್ದು 1 ಎಕರೆ ಥಾಮ್ಸನ್ ಅನ್ನೋ ಐತಿ, 1 ಎಕರೆ ಇದು ಮಾಣಿಕ್ ಚಮನ್, ಎರಡು ಕೂಡ ಒಮ್ಗೆ ಚಟ್ನಿ ಐತಿ. ಎರಡೂ ವೆರೈಟಿದಾಗ ಈಗ ಏನೈತಿ ನಾವ್ ಆ ಕಡೆ ಈಗ ಥಾಮ್ಸನ್ ಅನ್ನು ನೋಡಿದ್ವಿ, ಇದು ನೋಡಿದ್ವಿ. ಇದ್ರಾಗ ಎರಡೂ ವೆರೈಟಿದಾಗ ಈಗ ಕಾಳು ಜಡ್ಸೋದ್ ಪ್ರಾಬ್ಲಮ್ ಇರ್ತೈತಿ ಏನು ಒಂದ್ರಾಗ ಇರ್ತೈತಿ? ಅಂದ್ರೆ ಥಾಮ್ಸನ್ ಜಾಸ್ತಿ ಇರ್ತೈತ್ರಿ ಸರ್, ಇದು ಕಮ್ಮಿ ಇರ್ತೈತ್ರಿ. ಅಂದ್ರೆ ಇದು ಕೆನಾಪಿ ಜಾಸ್ತಿ ಬರ್ತಿಲ್ರಿ, ಅದು ಕೆನಾಪಿ ಜಾಸ್ತಿ ಬಂದು ಗಾಳಿ ಆಡ್ಲಾರ್ಕ ಇದಕ್ಕ ಅಂದ್ರೆ ಥಾಮ್ಸನ್ ವಿಗರ್ ಹೆಚ್ಚಾಗಿ ನೈಟ್ರೋಜನ್ ಎಕ್ಸೆಸ್ ಆಗಿ ಒಂದಿಟ್ಟ ಪ್ರಾಬ್ಲಮ್ ಆಗ್ತಿತ್ತು. ಈ ವರ್ಷ ಅದೇನು ಪ್ರಾಬ್ಲಮ್ ಆಗಿಲ್ಲ. ಮತ್ತ ಈ ಕಾಯಿ ತೆಗಿಯೋ ಹಂತದಾಗ ಈಗ ಎಷ್ಟು ದಿವಸ ಆತಿದ್ದಕ್ಕ? ಇದು 128 ದಿವಸ ಐತ್ರಿ. 128 ದಿವಸ. ಈಗ 128 ದಿವಸ ನಾವ್ ಈಗ ಶುಗರ್ ಚೆಕ್ ಮಾಡ್ರಿ, ಇದಕ್ಕ ಮಿನಿಮಮ್ 22, 23, 18, 19 ಒಳಗಿನ ಗೊನಿ ಹಿಡ್ದ ಹೊರಗ್ ಬಿಸ್ಲಾಗಿನ ಗೊನಿ ಅದಾವು ಏನದಾವು ಅವು 22, 23 ತನಕ ಈಗ ಐತಿ. ಇನ್ನೊಂದ್ 8 ದಿವಸದಾಗ ಹಾರ್ವೆಸ್ಟಿಂಗ್ ಬರ್ತೈತಿ. ಈಗ ಒಳಗ್ ಹೋಗಿ ತೋರ್ಸ್ಬೇಕಂದ್ರ ಈಗ ನೀವು ನೋಡ್ಬೋದು ಫುಲ್ಲಿ ಲೋಡ್ ಐತಿ. ಮತ್ತ ಒಂದಿಟ್ಟ ಏನೈತಿ ಸ್ಟ್ರಕ್ಚರ್ ಏನೈತಿ ಕೆಳಗಾಗೈತಿ, ಸೈಡ್ ಆಗೈತಿ, ಒಳಗ್ ಹೋಗಿ ತೋರ್ಸಕ್ ಬರಂಗಿಲ್ಲ. ಅಂದ್ರೆ ಸರಿಯಾಗಿ ನಿಂತು ವಿಡಿಯೋ ಮಾಡಕ್ ಬರಂಗಿಲ್ಲ ಅಂತ ನಾವು ಹೊರಗಿಂದನೇ ವಿಡಿಯೋ ಮಾಡಿ ತೋರ್ಸತ್ತೀವಿ. ಒಳಗಿಂದನು ವಿಡಿಯೋದಾಗ ನಿಮಗೆ ಈಗ ತೋರಿಸ್ತಾನೆ. ಆದ್ರ ಈಗೇನೈತಿ ಈ ವರ್ಷ ನೀವು ಇದು ದ್ರಾಕ್ಷಿ ಬೆಳೆದಿದ್ರಿ, ಈಗ ಏನೈತಿ ಇದ್ರ ಮುಂದೆ ಇನ್ನು ನೀವು ರೈತರಿಗೆ ಏನ್ ಹೇಳ್ಬೋದು? ನಮ್ಗ್ ಕನ್ಸಲ್ಟಿಂಗ್ ಬಗ್ಗೆ ನಿಮ್ಗೆ ಏನ್ ಹೇಳೋದೈತ್ರಿ, ಏನ್ ಅಭಿಪ್ರಾಯ? ಚಲೋ ಐತ್ರಿ ಸರ್. ಅಂದ್ರ ಹೊಸದಾಗಿ ಮಾಡೋರಿಗೆ ಬಾರಿ ಜಲ್ದಿ ಅರ್ಥ ಆಗ್ತಾರಿ ಸರ್. ಎಲ್ಲಾ ತರ ಚಲೋ ಐತ್ರಿ. ಹಿಂಗ ನಿಮ್ಗ ಇದು ನನಗ ಅನಸ್ತೈತಿ ಈಗ ಚಟ್ನಿ ಮಾಡ್ದಾಗಿಂದ ನಂದು 2ನೇ ವಿಸಿಟ್, ಮೋಸ್ಟ್ಲಿ 2ನೇ ವಿಸಿಟ್. ವಾರ ವಿಸಿಟ್ ಬೇಕ ಏನ್ ಇಲ್ಲಾದ್ರೂ ನೀವು ಈಗ ಮಾಡ್ಬೋದ್ರಿ ಸರ್. ಎಲ್ಲಾರನು ಮಾಡ್ಬೋದ್ರಿ. ಸ್ಟಾರ್ಟಿಂಗ್ ನಾನು ಅನ್ಕೊಂಡಿದ್ದೆ ರೀ, ಇದು ಏನ್ ಇಷ್ಟೊಂದೇನ ಬರಲತ್ತೆ ನಾನು ಇದು ಇದ್ದಿಲ್ರಿ. ಓಕೆ. ಈಗೆಲ್ಲ ಚಲೋ ಸ್ಟಾರ್ಟಿಂಗ್ ಅನಿಸ್ತಿತ್ತು ಮ್ಯಾಗ ವಿಸಿಟ್ ಬೇಕು ಅಂತ. ಗೊನಿನೇ ಸೈಜ್ ಆಗಲಿಲ್ರಿ ಸರ್ ಫಸ್ಟಿಗೆ, ಎಲ್ಲಾ ಕೂಡ ಬಾಳ ಕಮ್ಮಿ ಹಿಂದಾಗಡೆ ಬಂದ್ ಸೈಜ್ ಆದ್ರಿ ಸರ್. ಫ್ಲವರಿಂಗ್ ದಾಗ ಸೈಜ್. ಓಕೆ ಓಕೆ. ಅಂದ್ರೆ ಸ್ಟಾರ್ಟಿಂಗ್ ಹೆಚ್ಚಿಗೆ ಗೊನಿ ಸೈಜ್ ಮಾಡ್ಕೊಂಡು ಸೈಜ್ ಆದ. ಓಕೆ, ಆಯ್ತು ರೀ. ಅಂದ್ರ ಈ ವರ್ಷದಕ್ಕಿಂತ ಈ ವರ್ಷ ನಿಮ್ದ ಅಂದ್ರ ಇಳುವರಿನೂ ಚಲೋ ಐತಿ. ನಿಮ್ದೇನ್ ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಆಗೈತಿ. ಆ ತರದಿಂದ ಏನ್ ನಿಮ್ದು ಇಳುವರಿ ಕಡಿಮೆ ಆಕಿತ್ತು ಆದಷ್ಟು ಇಳುವರಿ ನಿಮ್ಗೆ ಈ ವರ್ಷ ಹೆಚ್ಚಿಗೆ ಸಿಗುದೈತಿ.
ಅಂದ್ರೆ ನೀವು ಏನ ಅಪೇಕ್ಷೆ ಇಟ್ಕೊಂಡಿರಿ, ನೀವು ಏನ ಆಸೆ ಇಟ್ಕೊಂಡಿರಿ ಅದ್ ನಿಮ್ಮದೆಲ್ಲ ಖರೆ ಆಗೈತೆ ಅಂದ್ರೆ. ಹಾಂ ರೀ ಸರ್, ಓಕೆ ಏನು ಪ್ರಾಬ್ಲಮ್ ಇಲ್ರಿ ಸರ್, ಎಲ್ಲ ಯಾವುದೋ ಒಂದು ರೋಗ ಇದು ಆಗಿಲ್ಲ. ಓಕೆ ಓಕೆ ಆಯ್ತು. ನಿಮ್ದು ಇದು ಮೂಲ್ಯವಾದ ಅಭಿಪ್ರಾಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಧನ್ಯವಾದ. ನಮಸ್ಕಾರ.